ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ ಮೊದಲನೆಯ ಪತ್ರಿಕೆಯಾಗಿರುವಂಥ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಇದರಲ್ಲಿ ಅಪರಾಧದ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಅಪರಾಧ ಎಂದರೇನು, ಅಪರಾಧದ ಸ್ವರೂಪದ ಕುರಿತು ತಿಳಿದುಕೊಂಡಿದ್ದೇವೆ. ಅಪರಾಧದ ವರ್ಗೀಕರಣ ಅಥವಾ ಪ್ರಕಾರಗಳ ಕುರಿತು ಚರ್ಚಿಸ್ತಾ ಇದ್ದೀವಿ. ಇದರಲ್ಲಿ ಮೊದಲನೆಯದಾಗಿ ಲ್ಯಾಂಬ್ರೂಸ್ ಅವರು ನೀಡಿರುವಂಥ ಅಪರಾಧದ ಪ್ರಕಾರಗಳನ್ನು ತಿಳಿದುಕೊಂಡಿದ್ದೇವೆ. ಇಂದು ಇನ್ನುಳಿದ ಅಪರಾಧ ಶಾಸ್ತ್ರಜ್ಞರು ನೀಡಿರುವ ಅಪರಾಧದ ವರ್ಗೀಕರಣದ ಕುರಿತು ಚರ್ಚಿಸೋಣ. Dear students, welcome to Sociology class. Your first paper, Social Problems in India. Here we are discussing about the crime. Already we discussed the meaning of crime and its nature, and also we discussed the classification of crime mentioned by Lombroso. Remaining criminologies, they made classification of crime. We will discuss today's class. ಎರಡನೆಯದಾಗಿ ಸದರ್ಲ್ಯಾಂಡರು ಪ್ರಸ್ತಾಪಿಸಿರುವಂತಹ ಅಪರಾಧಗಳ ವರ್ಗೀಕರಣವನ್ನು ನೋಡೋದಾದರೆ, ಸದರ್ಲ್ಯಾಂಡ್ ಮತ್ತು ಕ್ರಶಿ ಅನ್ನುವಂಥವರು ತಮ್ಮ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಾಲಜಿ ಎಂಬ ಕೃತಿಯಲ್ಲಿ ಅಪರಾಧವನ್ನು ಎರಡು ರೀತಿಯಾಗಿ ವರ್ಗೀಕರಿಸ್ತಾರೆ. ಅವರು ಪ್ರಸ್ತಾಪಿಸಿರುವಂಥ ಅಪರಾಧವನ್ನು ಎರಡು ರೀತಿಯಾಗಿ ಕಾಣ್ತೀವಿ. ಒಂದು, ಆರ್ಥಿಕವಾಗಿ ಕಡುಬಡವರಾದ ಅಪರಾಧಿಗಳು ಅಂತ. ಈ ರೀತಿಯ ಅಪರಾಧಿಗಳು ಸಮಾಜದ ಅತಿ ಕೆಳಸ್ತರದಿಂದ ಬಂದವರಾಗಿರುತ್ತಾರೆ ಮತ್ತು ಅತಿ ಕಡುಬಡವರಾಗಿರುತ್ತಾರೆ. ಇವರಲ್ಲಿನ ಆರ್ಥಿಕ ಒತ್ತಡ ಮತ್ತು ಬಡತನವೇ ಅವರು ಅಪರಾಧಿಗಳಾಗುವಂತೆ ಮಾಡಿರುತ್ತದೆ. ಅಪರಾಧ ಮಾಡುವಂಥದ್ದು ಅವರ ಉದ್ದೇಶವಾಗಿರದೆ, ಆದರೆ ಅವರಲ್ಲಿರುವಂಥ ಆರ್ಥಿಕ ಸ್ಥಿತಿ ಅವರನ್ನು ಅಪರಾಧಕ್ಕೆ ತಳ್ಳೋ ಹಾಗೆ ಮಾಡಿರುತ್ತದೆ. ಇಂತಹ ಒಂದು ಪ್ರಕಾರವನ್ನು ಅವರು ಆರ್ಥಿಕ ಕಡುಬಡವ ಅಪರಾಧಿಗಳು ಅಂತ ಕರೀತಾರೆ. ಎರಡನೆಯದ್ದು ಶ್ವೇತ ಕೊರಳಪಟ್ಟಿ ಅಪರಾಧಿಗಳು ಅಂತ. ಈ ರೀತಿಯ ಅಪರಾಧಿಗಳು ಸಮಾಜದ ಉನ್ನತ ಸ್ತರದಿಂದ ಬಂದವರಾಗಿರುತ್ತಾರೆ. ತಮ್ಮ ಉನ್ನತ ಸ್ಥಾನ ಮತ್ತು ಹಣದ ಬಲದಿಂದ ತಮ್ಮ ಅಪರಾಧವನ್ನು ಮುಚ್ಚಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದಂಥವರು. ಅವರಲ್ಲಿರುವಂಥ ಒಂದು ಉನ್ನತ ಸ್ಥಾನ, ಅಧಿಕಾರ, ಸಂಪತ್ತು ಅವರಿಂದ ಅಪರಾಧ ಎಸಗುವಂತೆ ಮಾಡುತ್ತದೆ. ಗೌರವಾನ್ವಿತ ಒಂದು ಮುಖವಾಡವನ್ನು ಧರಿಸುವುದರ ಜೊತೆಗೆ ಇನ್ನೊಂದೆಡೆ ಅಪರಾಧಗಳನ್ನು ಎಸಗುವಂಥವರು. ಅವರು ಉನ್ನತ ಸ್ತರದಲ್ಲಿರುವಂಥ ವೇಶ್ಯೆಯರೇ ಇರಬಹುದು, ಕಾಳಸಂತೆಯ ವ್ಯಾಪಾರಿಗಳೇ ಆಗಿರಬಹುದು, ರಾಜಕಾರಣಿಗಳಾಗಿರಬಹುದು, ಉನ್ನತಾಧಿಕಾರಿಗಳಾಗಿರಬಹುದು. ಇವರೆಲ್ಲರನ್ನ ಶ್ವೇತ ಕೊರಳಪಟ್ಟಿ ಅಪರಾಧಿಗಳು ಅಂತ ಕರೀತಾರೆ. Another second one classification of crime made by Sutherland and Cressy, they mentioned two types of criminals in their famous book Principles of Criminology. The first type is economically indigent criminals. This type of criminals, they came from lower state of the society. They are very poor and economically very poor. Behind there is no intention to commit crime, but economic condition, it always may motivate to commit a mistake or crime. This type of criminals called as
economically indigent criminals. And another one classification, that is white collar criminals. This type of criminals, they came from higher social strata. They have higher position and money. They have a higher authority and always wanted to protect himself by punishment. One side, they represent just like their dignity, and another face, they always involve some criminal activities. It may be a high level prostitutes and some businessmen, politicians, higher officers. They are called white collar criminals. ಮೂರನೇ ಪ್ರಕಾರ ಇನ್ನೊಂದು ಡಾಕ್ಟರ್ ಹ್ಯಾವ್ಲಾಕ್ ಎಲ್ಲಿಸರು ಪ್ರಸ್ತಾಪಿಸಿರುವಂಥ ವರ್ಗೀಕರಣ. ಡಾಕ್ಟರ್ ಹ್ಯಾವ್ಲಾಕ್ ಎಲ್ಲಿಸರು ಒಟ್ಟು 7 ಪ್ರಕಾರದ ಅಪರಾಧಿಗಳನ್ನು ಪ್ರಸ್ತಾಪಿಸ್ತಾರೆ. ಒಂದು ರಾಜಕೀಯ ಅಪರಾಧಿಗಳು ಅಂತ. ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಂದ ಎಸಗಲ್ಪಡುವಂಥ ಅಪರಾಧವನ್ನು ರಾಜಕೀಯ ಅಪರಾಧಗಳು ಅಂತ ಕರೀತಾರೆ. ಅದು ಅಧಿಕಾರದ ದುರುಪಯೋಗ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಭಯೋತ್ಪಾದನೆಯಾಗಿರಬಹುದು. ಇವೆಲ್ಲವನ್ನು ರಾಜಕೀಯ ಅಪರಾಧಿಗಳು ಅಂತ ಕರೀತಾರೆ. ಡಾಕ್ಟರ್ ಹ್ಯಾವ್ಲಾಕ್ ಎಲ್ಲಿಸ್ classification of crime, he mentioned 7 types of crimes. The first one, political criminals, those who have political administrative authority. They committed some crime. It may be corruption, misuse of power or public property. They are called political criminals. ಎರಡನೆಯದ್ದು ಲೈಂಗಿಕ ಅಪರಾಧಿಗಳು ಅಂತ. ಲೈಂಗಿಕ ಚಟುವಟಿಕೆಗೆ ಒಂದು ಅಪರಾಧವನ್ನಾಗಿರಿಸಿಕೊಂಡಂತಹ ಅಪರಾಧಿಗಳು, ಅತ್ಯಾಚಾರ ಎಸಗುವಂತಹ, ಸಮೂಹ ಅತ್ಯಾಚಾರ ಎಸಗುವಂತಹ ಚಟುವಟಿಕೆಗಳಲ್ಲಿ ತೊಡಗಿದಂಥವರನ್ನು ಲೈಂಗಿಕ ಅಪರಾಧಿಗಳು ಅಂತ ಕರಿತೀವಿ. ಸೆಕೆಂಡ್ ಒನ್, ಸೆಕ್ಸ್ ಕ್ರಿಮಿನಲ್ಸ್. To fulfill their sex desires, they committed some crimes. It may be rape. They are called sex criminals. ಮೂರನೇದ್ದು ಹುಚ್ಚು ಅಪರಾಧಿಗಳು ಅಂತ. ಕೆಲವೊಂದು ವ್ಯಕ್ತಿಗಳು ಅಪರಾಧವೆಸಗುವಂಥದ್ದನ್ನೇ ಒಂದು ಹುಚ್ಚುತನವನ್ನು ತಮ್ಮ ಒಂದು ಉನ್ಮಾದವನ್ನಾಗಿ ಮಾಡಿಕೊಂಡಿರುತ್ತಾರೆ. ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡುವಂಥದ್ದನ್ನೇ ತಮ್ಮ ಒಂದು ಉನ್ಮಾದವಾಗಿ, ಹುಚ್ಚತನವನ್ನಾಗಿ ಮಾಡಿಕೊಂಡಿರುವಂಥ ಅಪರಾಧಿಗಳು ಅಂತ. ಮ್ಯಾಡ್ ಕ್ರಿಮಿನಲ್ಸ್ ಅಂತ ನಾವು ಕರಿತೀವಿ. ದೇ ಆರ್ ಕಾಲ್ಡ್ ಮ್ಯಾಡ್ ಕ್ರಿಮಿನಲ್ಸ್. ನಾಲ್ಕನೆಯದ್ದು ಆಕಸ್ಮಿಕ ಅಪರಾಧಿಗಳು ಅಂತ. ಇವರು ಬೈ ಬರ್ತ್, ಹುಟ್ಟಿನಿಂದ ಅಪರಾಧಿಗಳಲ್ಲ, ಅಥವಾ ಅಪರಾಧವನ್ನೆಸಗುವ ಯಾವ ಉದ್ದೇಶವೂ ಇರುವುದಿಲ್ಲ. ಆಕಸ್ಮಿಕವಾಗಿ ಅವರಿಂದ ತಪ್ಪು ಎಸಗಲ್ಪಟ್ಟು ಅಪರಾಧಿಗಳಾದಂಥವರು. ಹಾಗಾಗಿ ಇವರನ್ನು ಆಕಸ್ಮಿಕ ಅಪರಾಧಿಗಳು ಅಂತ ಕರಿತೀವಿ. ಕ್ಯಾಶುವಲ್ ಕ್ರಿಮಿನಲ್ಸ್. ದೇ ಆರ್ ನಾಟ್ ಕಮಿಟ್ ಕ್ರೈಮ್ ಪರ್ಪಸ್ಲಿ and they are not by birth criminals. By mistake or casually, in some incidents, they committed some crime or mistakes. They are called casual criminals.
ಹಾಗೆ ವೃತ್ತಿಪರ ಅಪರಾಧಿಗಳು ಅಂತ, ಪ್ರೊಫೆಷನಲ್ ಕ್ರಿಮಿನಲ್ಸ್. ಸಮ್ ಪರ್ಸನ್ಸ್ ದೇ ಮೇಕ್ ಇಟ್ ಆ್ಯಸ್ ಎ ಪ್ರೊಫೆಷನ್. ಕೆಲವೊಬ್ಬರು ಅಪರಾಧವನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಳ್ಳುವಂಥವರು. ಡಕಾಯತರು ಅಂತ ನಾವು ಕರಿತೀವಿ, ಕೊಲೆಗಾರರು ಅಂತ ಕರಿತೀವಿ, ಸುಪಾರಿ ತೆಗೆದುಕೊಳ್ಳುವರು ಅಂತ ಕರಿತೀವಿ. ಸೊ ಇವರನ್ನು ನಾವು ವೃತ್ತಿಪರ ಅಪರಾಧಿಗಳು ಅಂತ ಕರಿತೀವಿ. ಅಂದರೆ ಅಪರಾಧವನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಂಥವರು ಅಂತ. ಪ್ರೊಫೆಷನಲ್ ಕ್ರಿಮಿನಲ್ಸ್. ಸಮ್ ಕ್ರಿಮಿನಲ್ಸ್ ದೇ ಮೇ ಚಾಯ್ಸ್ ದೇರ್ ಆಸ್ ಎ profession itself a crime. So intentionally they involve in this activity. ಹಾಗೆ ಚಾಳಿ ಅಥವಾ ರೂಢಿ ಬಿದ್ದ ಅಪರಾಧಿಗಳು ಅಂತ. ಸೊ ಇನ್ನು ಕೆಲವೊಂದು ವ್ಯಕ್ತಿಗಳು ಅಪರಾಧ ಎಸಗುವಂಥದ್ದನ್ನೇ ತಮ್ಮ ರೂಢಿಯನ್ನಾಗಿ, ಒಂದು ಚಾಳಿಯನ್ನಾಗಿ ಮಾಡಿಕೊಂಡಿರುವಂಥವರು ಅಂತ. ಅದು ಬಾಲ್ಯಾವಸ್ಥೆಯಿಂದಲೂ ಅಥವಾ ಮಧ್ಯಮಾವಸ್ಥೆಗೆ ಬಂದಾಗನೂ ಒಮ್ಮೆ ಬಿದ್ದ ಆ ಅಪರಾಧದ ರೂಢಿ ಅದನ್ನೇ ತಮ್ಮ ಒಂದು ಹವ್ಯಾಸವನ್ನಾಗಿ ಮುಂದುವರಿಸಿಕೊಂಡು ಹೋಗುತ್ತಿರುತ್ತಾರೆ. ಈ ಥರ ಅಪರಾಧಿಗಳನ್ನು ಚಾಳಿ ಅಥವಾ ರೂಢಿ ಬಿದ್ದ ಅಪರಾಧಿಗಳು ಅಂತ ಕರಿತೀವಿ. ಹ್ಯಾಬಿಚುವಲ್ ಕ್ರಿಮಿನಲ್ಸ್. ಸಮ್ ಕ್ರಿಮಿನಲ್ಸ್ ದೇ ಕಂಟಿನ್ಯೂ ದಿಸ್ ಟೈಪ್ ಆಫ್ criminal activities as a habit. It may be this type of habit they may develop in the child age or in the middle age, but they can't stop it. They always continue that habit. This type of criminals we call as habitual criminals. ಹಾಗೆ ಮೂಲ ಪ್ರವೃತ್ತಿ ಅಥವಾ ಸಹಜ ಪ್ರವೃತ್ತಿಯ ಅಪರಾಧಿಗಳು ಅಂತ. ಸೊ ಇನ್ನು ಕೆಲವೊಂದು ವ್ಯಕ್ತಿಗಳು ಒಂದು ತಮ್ಮ ಗುಣದಲ್ಲಿನೇ ಸಹಜವಾಗಿ ಒಂದು ಪ್ರವೃತ್ತಿಯನ್ನು, ಅಪರಾಧದ ಗುಣವನ್ನು ಬೆಳೆಸಿಕೊಂಡು ಬಂದಿರುತ್ತಾರೆ. ಹಾಗಾಗಿ ಇವರನ್ನು ಮೂಲ ಪ್ರವೃತ್ತಿ ಅಥವಾ ಸಹಜ ಪ್ರವೃತ್ತಿಯ ಅಪರಾಧಿಗಳು ಅಂತ ಕರಿತೀವಿ. ಸಮ್ ಪರ್ಸನ್ಸ್ ದೇ ಡೆವಲಪ್ ಆಸ್ ಅನ್ ಬೇಸಿಕ್ ಇನ್ಸ್ಟಿಂಕ್ಟ್. ಕ್ರೈಮ್ or criminal activities they develop as a basic instinct. It always they have this type of behavior continuously from birth to end. It always continue because it is a basic instinct. We can't change it. ಸೊ ಈ ಥರ ಒಂದು ಬೇರೆ ಬೇರೆ ವರ್ಗೀಕರಣಗಳನ್ನು, ಅಪರಾಧದ ವರ್ಗೀಕರಣಗಳನ್ನು ಇಲ್ಲಿ ಪ್ರಸ್ತಾಪಿಸ್ತಾರೆ. ಹಾಗೆ ಇನ್ನೊಂದು ಅಪರಾಧಿ ವರ್ತನೆ ಅಥವಾ ಗಂಭೀರತೆಯನ್ನು ಆಧರಿಸಿ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಸೊ ಅಪರಾಧ ಎಸಗಲ್ಪಟ್ಟಿರುವಂಥ ಗಂಭೀರತೆ ಎಷ್ಟದ ಅದನ್ನು ಆಧರಿಸಿಯೂ ಕೂಡ ವರ್ಗೀಕರಣ ಮಾಡಲಾಗ್ತದೆ. ಒಂದು ಸಾಮಾನ್ಯ ಅಪರಾಧಿಗಳು ಅಂತ, ಇನ್ನೊಂದು ಘೋರ ಅಪರಾಧಿಗಳು ಅಂತ. ಸಾಮಾನ್ಯ ಅಪರಾಧಿಗಳು ಅಂತಂದರೆ ಸಣ್ಣ ಪುಟ್ಟ ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಈ ಥರ ಅಪರಾಧಗಳೆಸಗಿಸಿದರೆ ಅವು ಸಾಮಾನ್ಯ ಅಪರಾಧಗಳು ಅಂತ. ಇನ್ನು ಘೋರ ಅಪರಾಧಗಳು ಅಂತಂದರೆ ಅವು ಸಿವಿಯರ್ ಆಗಿರುವಂಥವುಗಳು. ಅವುಗಳ ತೀವ್ರತೆ ಇಡೀ ಸಮುದಾಯ ಸಮಾಜವನ್ನೇ ನಾಶಗೊಳಿಸಿರುವಂಥದ್ದಿರ್ತದೆ. ಅದು ಅತ್ಯಾಚಾರನೇ ಇರಬಹುದು ಅಥವಾ ಕೊಲೆನೇ ಇರಬಹುದು, ಸಾಮೂಹಿಕ ಕಳ್ಳತನ ಇರಬಹುದು. ಸೊ ಈ ಥರ ಇದ್ದರೆ ಅವುಗಳನ್ನು ಘೋರ ಅಪರಾಧಗಳು ಅಂತ ಕರಿತೀವಿ. ಸೊ ಈ ಥರ ಅಪರಾಧದ ತೀವ್ರತೆಯನ್ನು ಆಧರಿಸಿ, ಗಂಭೀರತೆಯನ್ನು ಆಧರಿಸಿಯೂ ಕೂಡ ಸಾಮಾನ್ಯ ಅಪರಾಧಿಗಳು, ಘೋರ ಅಪರಾಧಿಗಳು ಅಂತ ವರ್ಗೀಕರಿಸಲಾಗ್ತದೆ. ಸೊ ಅನದರ್ ಒನ್ ಕ್ಲಾಸಿಫಿಕೇಶನ್ ಮೇಡ್ ಬೈ ಬೇಸ್ಡ್ ಆನ್ ಕ್ರಿಮಿನಲ್ ಬಿಹೇವಿಯರ್ ಆರ್ severity. We classified into two types, the ordinary criminals and serious criminals. So ordinary criminals means those who are involved in thief and maybe sometimes cheating. So they are not affect widely or they are not affect whole society, but some criminal activities they affect the whole society, they damage the whole community. They are called serious criminals.
So it may be murder or rape or communal destroy or thief. This type of criminals we called serious criminals, because the crime area or intensity it always wide. ಹಾಗೆ ಅಪರಾಧದ ಅಂಕಿ ಅಂಶಗಳ ಆಧಾರದ ಮೇಲೆಯೂ ಕೂಡ ವರ್ಗೀಕರಿಸಬಹುದು ಅಂತ. ಅಪರಾಧಗಳು ಎಷ್ಟು ಸಂಭವಿಸಿವೆ ಅನ್ನೋದರ ಮೇಲೆಯೂ ಕೂಡ ಅಪರಾಧಗಳನ್ನು ವರ್ಗೀಕರಣ ಮಾಡಬಹುದು. ಒಂದು, ವ್ಯಕ್ತಿಗೆ ಸಂಬಂಧಿಸಿದ ಅಪರಾಧಗಳು. ವ್ಯಕ್ತಿಗತವಾಗಿ ಎಷ್ಟು ಅಪರಾಧಗಳು ಸಂಭವಿಸಿವೆ ಅನ್ನುವಂಥದ್ದನ್ನು ಆಧಾರದ ಮೇಲೆ ನಾವು ಅಪರಾಧವನ್ನು ವರ್ಗೀಕರಿಸ್ತೀವಿ ಅಂತ. ಇಲ್ಲಿ ವ್ಯಕ್ತಿ ಅಪರಾಧದ ಕೇಂದ್ರ ಬಿಂದುವಾಗಿದ್ದು ಅವನಿಂದ ವ್ಯಕ್ತಿಗತವಾಗಿ ಎಸಗಲ್ಪಟ್ಟ ಅಪರಾಧಗಳ ಸಂಖ್ಯೆ ಅಂತ. We also classified the crime based on statistics, the numbers. On the basis of static or number, we classified the crime in differently. One is crimes related to individual. How much crimes takes place individually in a particular time in a particular place. ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವ್ಯಕ್ತಿಗತವಾಗಿ ಎಷ್ಟು ಅಪರಾಧಗಳು ಸಂಭವಿಸಿವೆ ಅನ್ನೋದನ್ನು ನಾವು ವರ್ಗೀಕರಿಸಬಹುದು ಅಂತ. ಎರಡನೇದು, ಆಸ್ತಿಗೆ ಸಂಬಂಧಿಸಿದ ಅಪರಾಧಗಳು. ಕೆಲವೊಂದು ಅಪರಾಧಕ್ಕೆ ಆಸ್ತಿನೇ ಕೇಂದ್ರ ಬಿಂದುವಾಗಿರುತ್ತದೆ. ಸೊ ಆಸ್ತಿಯನ್ನು ಪಡೆದುಕೊಳ್ಳುವಂಥದ್ದು ಅಥವಾ ಆಸ್ತಿಯನ್ನು ಮಾರುವಂಥ ಸಂದರ್ಭದಲ್ಲಿ ಆಸ್ತಿಯನ್ನು ದೋಚುವ, ಕಳ್ಳತನ ಮಾಡುವಂಥದ್ದು ಇರಬಹುದು, ಅಥವಾ ಭೂ ಹಗರಣ ಇರಬಹುದು, ಬಂಗಾರ ಹಣದ ಕಳ್ಳತನ ಇರಬಹುದು. ಇವೆಲ್ಲವನ್ನು ಆಸ್ತಿಗೆ ಸಂಬಂಧಿಸಿದ ಅಪರಾಧಗಳು ಅಂತ ಕರಿತೀವಿ. ಹಾಗೆ ಹೊಲದ ವಿಭಜನೆ ಮಾಡುವಂಥ ಸಂಬಂಧಪಟ್ಟ ಅಪರಾಧಗಳನ್ನು ಆಸ್ತಿಗೆ ಸಂಬಂಧಿಸಿದ ಅಪರಾಧಗಳು ಅಂತ ಕರಿತೀವಿ. ಸೊ ಇವೆ ಟೋಟಲಿ ಒಂದು ಸಂಪತ್ತಿಗೆ ಆಸ್ತಿಗೆ ಸಂಬಂಧಪಟ್ಟೆಲ್ಲ ಏನೆಲ್ಲ ಅಪರಾಧಗಳು ಏರ್ಪಟ್ಟಿವೆ ಅವು ಇನ್ನೊಂದು ವರ್ಗದಲ್ಲಿ ಅಂತ. So some crimes are related to property. They are called property based crimes. It may be money, land or gold or anything, so which is called as a property, especially in the time of sharing, in the time of dividing, when the criminal activities takes place. These all called crime related property. ಹಾಗೆ ಸಾರ್ವಜನಿಕ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಅಪರಾಧಗಳು. ಸಾರ್ವಜನಿಕವಾಗಿ ಸ್ವಚ್ಛತೆಯ ವಿಷಯಕ್ಕೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಪರಾಧಗಳು. ಸ್ವಚ್ಛತೆಯನ್ನು ನಿಯಮಗಳನ್ನು ಉಲ್ಲಂಘಿಸಿರುವಂಥದ್ದು, ಸ್ವಚ್ಛತೆಯ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕಿರುವಂಥ ಅಡೆತಡೆಗಳು, ಈ ವಿಷಯವಾಗಿಟ್ಟುಕೊಂಡಿರುವಂಥ ಅಪರಾಧಗಳನ್ನು ಸಾರ್ವಜನಿಕ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಅಪರಾಧಗಳು ಅಂತ ಕರಿತೀವಿ. ಪರಿಸರ ಮಾಲಿನ್ಯವಾಗದೆ ತಡೆಗಟ್ಟುವಂಥ ವಿಷಯಕ್ಕೆ ಬಂದಿರುವಂಥ ಅಪರಾಧಗಳಿರ್ತವೆ, ತಡೆಗಟ್ಟುವಂಥ ವಿಷಯಕ್ಕೆ ಸಂಬಂಧಿರುವಂಥ ಅಪರಾಧಗಳು ಅಂತ. ಸೊ ಕ್ರೈಮ್ ರಿಲೇಟೆಡ್ ಟು ಪಬ್ಲಿಕ್ ಸ್ಯಾನಿಟೇಷನ್, ಟು ಮೇಂಟೈನ್ ಕ್ಲೀನ್ನೆಸ್ ವೆನ್ ವಿ ಫೇಸ್ ದಿ ಅಪೋಸಿಷನ್ ಆರ್ ಎನಿ ಕ್ವೆರೀಸ್, that type of crimes we called crime related to public sanitation. Even pollution, water pollution, cleanliness maintenance, so these all related crimes are called public sanitation related crimes. ಹಾಗೆ ಸಾರ್ವಜನಿಕ ವ್ಯವಸ್ಥೆಗೆ ಸಂಬಂಧಿಸಿದ ಅಪರಾಧಿಗಳು. ಸೊ ಸಾರ್ವಜನಿಕ ವ್ಯವಸ್ಥೆಯನ್ನು ನಿಯಮಗಳನ್ನು ಹಾಳುಗೆಡುವಂಥ ಅಪರಾಧಗಳಿದ್ದರೆ ಅವುಗಳನ್ನು ಸಾರ್ವಜನಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಅಪರಾಧಗಳು ಅಂತ ಕರಿತೇವೆ. ಸಾರ್ವಜನಿಕವಾಗಿರುವಂಥ ಆಸ್ತಿಗಳನ್ನು, ಸಾರ್ವಜನಿಕ ಸ್ಥಳಗಳನ್ನು ಅಥವಾ ಸಾರ್ವಜನಿಕವಾಗಿರುವಂಥ ನಿಯಮಗಳ ಏನೆಲ್ಲ ಇರ್ತಾವೆ ಅವುಗಳ ಉಲ್ಲಂಘನೆ, ನಿರ್ವಹಣೆಗೆ ಸಂಬಂಧಪಟ್ಟಿರುವಂಥ ಅಪರಾಧಗಳು ಅಂತ. ಸೊ ಸಮ್ ಕ್ರೈಮ್ಸ್ ಆರ್ ರಿಲೇಟೆಡ್ ಟು ಪಬ್ಲಿಕ್ ಸಿಸ್ಟಮ್. ವೆನ್ ವಿ ಬ್ರೋಕ್ ದಿ ರೂಲ್ಸ್ ಆಫ್ ದಿ system or public system, when we avoid the norms of the community or society. So if they are called crime related to public system. ಹಾಗೆ ಸಾರ್ವಜನಿಕ ನ್ಯಾಯಕ್ಕೆ ಸಂಬಂಧಿಸಿದಂಥ ಅಪರಾಧಿಗಳು ಅಂತ. ಸಾರ್ವಜನಿಕವಾಗಿ ನ್ಯಾಯಕ್ಕೆ ವಿಷಯಕ್ಕೆ ಬಂದಾಗ ನಮಗೆ ಇರುವಂಥ ಕೆಲವೊಂದು ಹಕ್ಕುಗಳನ್ನು ಚಲಾಯಿಸುವಂಥ ಸಂದರ್ಭಕ್ಕೆ ಬಂದಾಗ ಅವುಗಳನ್ನು ವಿರೋಧಿಸಿದ್ದೇ ಆದರೆ ಅದನ್ನು
ನಾವು ಸಾರ್ವಜನಿಕ ನ್ಯಾಯಕ್ಕೆ ಸಂಬಂಧಿಸಿದ ಅಪರಾಧಗಳು ಅಂತ ಕರಿತೀವಿ. ಸೊ ಉದಾಹರಣೆಗೆ ಮತದಾನ ಅನ್ನುವಂಥದ್ದು. ಸೊ ಮತದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ತಡೆದರೆ ಅದು ನಮ್ಮ ಸಾರ್ವಜನಿಕ ನ್ಯಾಯಕ್ಕೆ ವಿರುದ್ಧವಾದದ್ದು ಅಂತ. ಸೊ ಅದನ್ನು ಅಪರಾಧ ಅಂತ ಕರಿತೀವಿ. ಸೊ ಈ ಥರ ಕೆಲವೊಂದು ಸಾರ್ವಜನಿಕ ನ್ಯಾಯಕ್ಕೆ ಸಂಬಂಧಿಸಿದಂಥ ಅಪರಾಧಗಳನ್ನು ಕೂಡ ನಾವು ಕಾಣ್ತೀವಿ. ಸೊ ಸಮ್ ಕ್ರೈಮ್ಸ್ ಆರ್ ರಿಲೇಟೆಡ್ ಟು ಪಬ್ಲಿಕ್ ಜಸ್ಟಿಸ್, ಎಸ್ಪೆಷಲಿ ಇನ್ ದ ಗೆಟಿಂಗ್ ಪಬ್ಲಿಕ್ ಜಸ್ಟಿಸ್. ಇಫ್ ವಿ ಫೇಸಸ್ ಎನಿ ಡಿಫಿಕಲ್ಟೀಸ್ or if someone opposed to have our public justice, it is also a crime. For example, to voting, if someone opposed to vote, it is an crime. So these all are classification based on statistics. ಅಂಕಿ ಸಂಖ್ಯೆಗಳನ್ನು ಆಧರಿಸಿ ಈ ಒಂದು ಅಪರಾಧಗಳ ವರ್ಗೀಕರಣವನ್ನು ಮಾಡಬಹುದು ಅಂತ. ಸೊ ಇಷ್ಟು ಅಪರಾಧದ ಸಂಬಂಧಪಟ್ಟ ವರ್ಗೀಕರಣಗಳನ್ನು ಪ್ರಕಾರಗಳನ್ನು ನಾವಿಲ್ಲಿ ಕಾಣ್ತೀವಿ. ಥ್ಯಾಂಕ್ ಯು.